ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಎನಿಸೆನಿಸೆಂದಡೆ ನಾ ಧೃತಿಗೆಡೆನಯ್ಯ, ಎಲುದೋರಿದಡೆ ನರಹರಿದಡೆ ಕರುಳು ಕುಪ್ಪಳಿಸಿದಡೆ ನಾ ಧೃತಿಗೆಡೆನಯ್ಯ. ಶಿರಹರಿದು ಅಟ್ಟೆ ನೆಲಕ್ಕೆ ಬಿದ್ದರೆ ಕೂಡಲ ಸಂಗಮ ದೇವ ನಾಲಗೆ ಶರಣೆನ್ನುತ್ತಿರ್ದಿತಯ್ಯ. ಇದು ಬಸವಣ್ಣನವರ ಒಂದು ಅಪರಿಚಿತ ವಚನ, ಹೆಚ್ಚು ಪರಿಚಯ ಇಲ್ಲ ಮತ್ತು ಮೇಲ್ನೋಟಕ್ಕೆ ಇದು ಅರ್ಥನೂ ಆಗೋದು ಸ್ವಲ್ಪ ಕಷ್ಟ. ಕೆಲವು ಶಬ್ದಗಳು ಹೊಸ ಶಬ್ದಗಳು ಅಥವಾ ಹೆಚ್ಚು ಉಪಯೋಗ ಆಗದೆ ಇರ್ತಕ್ಕಂಥ ವಚನಗಳೇ ಇಲ್ಲಿ ಬಳಕೆ ಆಗಿದೆ. ಏನದು? ಎನಿಸೆನಿಸೆಂದಡೆ ನಾ ಧೃತಿಗೆಡನೆ. ಇದು ವಚನ ಪ್ರಸಂಗದಲ್ಲಿ ಇನ್ನೊಂದು ಘಟನೆಯನ್ನು ಹೇಳಬೇಕು. ನಾನು ಕಾಲೇಜ್ ಓದ್ತಿದ್ದೆ ಅಂತ ಕಾಣುತ್ತೆ ಅವಾಗ, ಅಥವಾ SSLC ಇರಬೇಕು ಅಥವಾ ಕಾಲೇಜಲ್ಲೇ. ಆವಾಗ ನನಗೆ ಈ ಭಕ್ತಿ ಗೀತೆಗಳನ್ನು ಕೇಳೋದು ಅಂದ್ರೆ ಬಹಳ ಹುಚ್ಚು. ಬೆಳಿಗ್ಗೆ 5 ಗಂಟೆಗೆನೆ ರಾಷ್ಟ್ರೀಯ ಚಾನೆಲ್ ಅಲ್ಲಿ ಹಿಂದಿ ಹಾಕೋರು, ಹಿಂದಿ ಭಕ್ತಿ ಗೀತೆಗಳು, ಬೇರೆ ಬೇರೆ ಭಾಷೆದು ಭಕ್ತಿ ಗೀತೆ ಹಾಕ್ತಿದ್ರು. ಎಲ್ಲಾ ಭಾಷೆಗಳದ್ದು, ಕನ್ನಡದ್ದು ಯಾವಾಗ್ಲಾದ್ರೂ ಒಂದ್ಸರಿ ಬರ್ತಿತ್ತು ಅದರಲ್ಲಿ. ಅಲ್ಲಿಂದ ಶುರು ಮಾಡ್ಕೊಂಡ್ರೆ ಆಮೇಲೆ 6:10ರಿಂದ 6:10ಕ್ಕೆ ಶುರು ಆಗ್ತಿತ್ತು ಅವಾಗ. ಈಗ 6:05ಕ್ಕೆ ಶುರು ಆಗುತ್ತೆ. ವಂದನ ಅಂತ ಧಾರವಾಡ ಸ್ಟೇಷನ್ ಅಲ್ಲಿ, ಗೀತಾರಾಧನ ಅಂತ ಹೇಳಿ ಬೆಂಗಳೂರು, ಮೈಸೂರು, ಭದ್ರಾವತಿ ಇವರೆಲ್ಲ ಗೀತಾರಾಧನ ಅಂತ ಹೇಳ್ತಾರೆ. ಇಲ್ಲಿ ವಂದನ ಅಂತ ಹೇಳ್ತಾರೆ. ಅಂದ್ರೆ ಬೆಳಗಿನ ಭಕ್ತಿ ಗೀತೆಗಳು, ವಚನಗಳು, ಒಟ್ಟು ಆ ಒಂದು ಅವಧಿ ಭಕ್ತಿಗೆ ಮೀಸಲಾಗಿದ್ದಂತ ಅವಧಿ. ಅದು ರಾಷ್ಟ್ರೀಯ ಚಾನೆಲ್ ಒಳಗೆ 1:45 ಗಂಟೆ ಆಗ್ತಿದ್ರು. 5:10ರಿಂದ ಅಂದ್ರೆ ನ್ಯೂಸ್ ಮಾಡಿಬಿಟ್ಟು ಮತ್ತೆ 6 ಗಂಟೆ ನ್ಯೂಸ್ ಬರೋವರೆಗೂ ಹಾಕಿ, ಆಮೇಲೆ ನ್ಯೂಸ್ ಪ್ರಸಾರ ಮಾಡಿ ಅದು ಮುಕ್ತಾಯ ಆಗ್ತಿತ್ತು ಆ ಸ್ಟೇಷನ್. ಆ ರಾತ್ರಿ ಎಲ್ಲ ಇರುವಂತ ಸ್ಟೇಷನ್. ಅವಾಗ ಸಂಜೆ 6 ಗಂಟೆಗೆ ಶುರು ಆದ್ರೆ ಬೆಳಿಗ್ಗೆ 6 ಗಂಟೆ ತನಕ ಅದರದ್ದು ರಾಷ್ಟ್ರೀಯ ಚಾನಲ್ ಅಂತೇಳಿ. ಬಹಳ ಭಕ್ತಿಯಿಂದ ಕೇಳ್ತಿದ್ದೆ. ಅರ್ಥ ಆಗ್ತಿರ್ಲಿಲ್ಲ, ಹಿಂದಿ ಬೇರೆ ಬೇರೆ ಭಾಷೆಗಳು ಅರ್ಥ ಆಗ್ತಿರ್ಲಿಲ್ಲ, ಆದ್ರೂ ಕೇಳೋದಕ್ಕೆ ತುಂಬಾ ಖುಷಿ ಆಗ. ಯಾಕೆ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಕೂಡ ಒಂದು ಪ್ರಸಂಗ ಹೇಳ್ತಾರ. ಅವರು ಅಮೃತ ಸಾಗರದಲ್ಲೇ ಇದ್ರೆ ಅಮೃತದ ವಿಶೇಷ ಏನನ್ಸಲ್ವಂತೆ. ಅಂದ್ರೆ ಅಮೃತ ಸಾಗರದಲ್ಲೇ ವಾಸ ಮಾಡೋದು, ಕುಡಿಯೋದು ಅದೇ, ವಾಸನೂ ಅದೇನೆ, ಆಮೇಲೆ ಏನು ಅದಕ್ಕೇನು ಕಷ್ಟಪಡಂಗಿಲ್ಲ, ಖರ್ಚು ಮಾಡಂಗಿಲ್ಲ ಅಂದಾಗ ಅಮೃತದ ಮಹತ್ವ ಏನ್ ಗೊತ್ತಾಗತ್ತೆ? ಅಮೃತನೂ ಅವನಿಗೆ ನೀರೇ ಆಗ್ಬಿಡುತ್ತೆ. ಇವಾಗ ಪ್ರಸಂಗ ಬದಲಾವಣೆ ಆಗಿದೆ, ನೀರೇ ಅಮೃತ ಆಗಂತ ಸ್ಥಿತಿ ಬಂದಿದೆ. ಹಾಗಾದ್ರೆ ಗಾಂಧೀಜಿ ಮುಂದುವರೆದು ಏನ್ ಹೇಳ್ತಾರಂದ್ರೆ, ಅಮೃತ ಸಾಗರದಲ್ಲಿ ಇರೋದಕ್ಕಿಂತ ಕಷ್ಟಪಟ್ಟು ಜೀವನ ಮಾಡಿ ಕಷ್ಟ ಕೋಟಲೆಗಳ ನಡುವೆ ಇದ್ದುಕೊಂಡು ಒಂದು ಹನಿ ಅಮೃತ ಸಿಕ್ಕಾಗ ಅದು ಬಹಳ ಖುಷಿ ಕೊಡುತ್ತೆ, ಬಹಳ ಸಂತೋಷ ಕೊಡುತ್ತೆ. ಹೌದು, ಆವಾಗಿನ ಆ ಸಂತೋಷ ಇವಾಗ ನನಗೆ ನೆನಪು ಬರುತ್ತೆ. ಆಗಿನ ಸಂತೋಷ ನೆನಪು ಬರುತ್ತೆ. ಇವಾಗ ನಾವು ಪೆನ್ ಡ್ರೈವ್ ಇಟ್ಕೊಂಡಿದೀವಿ, ಯಾವಾಗ ಬೇಕಂದ್ರೆ ಅವಾಗ ಭಕ್ತಿಗೀತೆ, ವಚನ ಏನ್ ಬೇಕಾದ್ರೂ ಕೇಳ್ಬೋದು. ಯೂಟ್ಯೂಬ್ ಇದೆ, ಇವಾಗ ಏನ್ ಬೇಕಾದ್ರೂ ಕೇಳ್ಬೋದು. ಆದ್ರೆ ಆವಾಗ ಆಗ್ತಿದ್ದ ಆ ಸಂತೋಷ ಆಗತ್ತಾ? ಖಂಡಿತ ಇಲ್ಲ. ಆವಾಗ ಜೀವನದಲ್ಲಿ ಹೋರಾಟ, ಕಾಲೇಜ್ ಓದ್ಬೇಕು, ನೆನ್ಪಿಟ್ಕೋಬೇಕು, ಕಾಲೇಜಲ್ಲಿ ಸಮಸ್ಯೆಗಳನ್ನ ಎದುರಿಸ್ಬೇಕು, ಮನೆ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆ ಬೇರೆ. ಈ ಎಲ್ಲದರ ನಡುವೆ ಕೇಳಿದಾಗ, ಗೀತಾರಾಧನ ಕೇಳಿದಾಗ, ಭಕ್ತಿ ಗೀತೆಗಳು ಕೇಳಿದಾಗ ತುಂಬಾ ಸಂತೋಷ ಕೊಡುತ್ತೆ ಅದು. ಆವಾಗ ಆಮೇಲೆ ಮತ್ತೆ ಯಾವಾಗ ಬೇಕಾವಾಗ ಕೇಳಕ್ ಸಿಗಲ್ವಲ್ಲ. ಇವಾಗ ಯಾವಾಗ ಬೇಕಾದ್ರೂ ಸಿಕ್ಬಿಡುತ್ತೆ, ಎಲ್ಲರ ಹತ್ರನೂ ಸಿಗುತ್ತೆ. ಇವಾಗ ಮೊಬೈಲ್ ಅಲ್ಲಿ ಎಲ್ ಬೇಕಾದ್ರೂ ಏನ್ ಬೇಕಾದ್ರೂ ಕೇಳ್ಬಿಡ್ಬೋದು. ಅವಾಗ ಹಂಗಿಲ್ಲ. ಟೇಪ್ ರೆಕಾರ್ಡ್ ಇಟ್ಕೊಂಡ್ರೆ ಬಹಳ ದೊಡ್ಡದು
ಕ್ಯಾಸೆಟ್ಗಳು ಇಟ್ಕೊಂಡ್ರೆ ಬಹಳ ದೊಡ್ಡದು. ಅದು ಕೇಳಕ್ ಸಮಯನೂ ಇರ್ತಿರ್ಲಿಲ್ಲ. ಬೇರೆ ಬೇರೆ ಎಲ್ಲ ಕೆಲಸ ಮಾಡ್ಕೊಂಡು ಕೇಳ್ಬೇಕಲ್ಲ. ಬಟ್ಟೆ ತೊಳ್ಕೊಳ್ಳೋದು, ಪ್ರತಿಯೊಂದು ಅಡಿಗೆ ಮಾಡ್ಕೊಳ್ಳೋದು ಇಂದ ಹಿಡ್ಕೊಂಡು ಬೆಳಗ್ಗೆ ಎದ್ರೆ ರಾತ್ರಿ ತನಕ ಕೆಲಸನೇ ಆಗೋಗ್ತಿತ್ತು. ಓದ್ಬೇಕು, ಜೊತೆಗೆ ಓದಿಸ್ಕೊಳ್ಬೇಕು. ಆವಾಗ ಈ ಭಕ್ತಿ ಗೀತೆಗಳು, ವಚನಗಳು ತುಂಬಾ ಸಂತೋಷ ಕೊಡ್ತಾ ಇದ್ವು. ಅದರಲ್ಲಿ ಈ ವಚನ, ಈಗ ನಾನೇನ್ ಹೇಳಿದ್ನಲ್ಲ ಬಸವಣ್ಣವ್ರದ್ದು, ಎನಿಸೆನಿಸೆಂದಡೆ ನಾ ಧೃತಿಗೆಡೆನಯ್ಯ, ಎಲುದೋರಿದಡೆ ನರಹರಿದಡೆ, ಕರುಳು ಕುಪ್ಪಳಿಸಿದಡೆ ನಾ ಧೃತಿಗೆಡೆನಯ್ಯ. ಇದು ಧಾರವಾಡ ಸ್ಟೇಷನ್ ಅಲ್ಲಿ ಪ್ರಸಾರ ಆಗ್ತಾ ಇತ್ತು. ನನಗೆ ವಚನಗಳು ಕೇಳೋದಂದ್ರೆ ತುಂಬಾ ಖುಷಿ. ಅವಾಗ ಧಾರವಾಡದಲ್ಲಿ ಕೊನೆಗೆ 1-2 ವಚನ ಹಾಕ್ತಾರೆ ಅಂತ ಗೊತ್ತಿತ್ತು. ಆ ಕಡೆ ರೇಡಿಯೋ ಸ್ಟೇಷನ್ಗಳಲ್ಲಿ ವಚನಗಳು ಹಾಕ್ತಿರ್ಲಿಲ್ಲ, ಅವಾಗ ತುಂಬಾ ಕಡಿಮೆ. ಇವಾಗ ಅಲ್ಲೂ ಹಾಕ್ತಾರೆ. ಆದ್ರೆ ಧಾರವಾಡ ಸ್ಟೇಷನ್ ಬರ್ತಿತ್ತು, ಸ್ವಲ್ಪ ತೂಗಾಡ್ದಂಗೆ ಓಲಾಡ್ದಂಗೆ ಆಗ್ತಿತ್ತು, ಆದ್ರೂ ಕೇಳಿಸ್ತಿತ್ತು. ಆವಾಗ ವಚನ, ಇದನ್ನ ಬಸವಣ್ಣವರ ವಚನ ಅಂದ್ರು, ವೃಂದಗಾನದಲ್ಲಿ ಹಾಡ್ತಾ ಇದ್ರು. ನಾನ್ ಕೇಳಿಸ್ಕೊಂತ ಇದ್ದೆ. ಏನು ಬೇರೆದೇನು ನನಗೆ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಅಟ್ಟೆ ಅಂದ್ರೆ ಏನು, ಶಿರ ಹರಿಯೋದಂದ್ರೇನು, ಎನಿಸೆನಿಸೆಂದಡೆ ಅಂದ್ರೆ ಏನು, ಅದೇನು ಗೊತ್ತಿಲ್ಲ. ಅದ್ರಲ್ಲಿ ಬರ್ತಾ 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 ಏನ್ ಬಂತು, ಕರುಳು ಕುಪ್ಪಳಿಸಿದಡೆ ನಾ ಧೃತಿಗೆಡೆನಯ್ಯ ಅಂತಂತಲ್ಲ, ಅದ್ ಮಾತ್ರ ಅರ್ಥ ಆಯ್ತು ನನ್ಗೆ. ಬಹಳ ಖುಷಿ ಆಯ್ತು. ಆಮೇಲೆ ಹಾಗಾದ್ರೆ ಬಸವಣ್ಣವ್ರ ಕಾಲಕ್ಕೂ ಬಸವಣ್ಣವ್ರಿಗೂ ಈ ಸಮಸ್ಯೆ ಇತ್ತು. ಹಾಗಾದ್ರೆ ಕರುಳು ಕುಪ್ಪಳಿಸೋದಂದ್ರೆ ಏನು ನಾನು ಅರ್ಥ ಮಾಡ್ಕೊಂಡಿದ್ದು. ಅವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಹಳ ಇತ್ತು ನನಗೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಲ್ಲಿ ಗೊತ್ತು ನಿಮಗೆ, ಅದು ತುಂಬಾ ಹಸಿವಾದಾಗ ಅಥವಾ ಊಟ ಸಿಗದೆ ಇದ್ದಾಗ ಅಥವಾ ಅಜೀರ್ಣ ಆದ್ರೆ ಈ ಹೊಟ್ಟೆ ಭಾಗದಲ್ಲಿ ಇಲ್ಲಿಂದ ಜಠರದಿಂದ ಏನೋ ಒಂದು ಈ ಹೃದಯ ಬಡ್ಕೊಳುತ್ತಲ್ಲ, ಹಂಗ್ ಬಡ್ಕೊಳುತ್ತೆ ಹೊಟ್ಟೆಲಿ. ಗೊತ್ತಿದೆಯಾ ಅದು? ಬಟ್ಟಿ ಅಂತ ಕೆಲವರು ಅಂತಾರೆ ಅದಕ್ಕೆ. ಒಟ್ಟು ಮೇಲೆ ಕೇರ್ಕೊಂಡಂಗೆ ಅದು ಗ್ಯಾಸೇನೆ, ಅದು ಟಕ್ 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 ಅಂತ ಶಬ್ದ ಕೇಳಿಸಲ್ಲ. ಅದು ಹೆಂಗ್ ಹೃದಯ ಬಡಿತಲ್ಲ, ಅದೇ ಹೃದಯ ಜೋರಾಗಿ ಬಡ್ಕೊಂಡಾಗ ಏನ್ ಅನುಭವ ಆಗತ್ತೋ ಅದು ಕರುಳಲ್ಲಿ ಅಂದ್ರೆ ಹೊಟ್ಟೆಲಿ ಆತರ ಆಗೋದು. ಅದನ್ನ ಕುಪ್ಪಳಿಸೋದು ಅಂತ ಅನ್ಕೊಂಡೆ ನಾನು. ಆಮೇಲೆ ಬಸವಣ್ಣವ್ರು ಹಿಂಗ್ ಹೇಳಿದಾರೆ ಅಂತಂದ್ರೆ ಬಸವಣ್ಣವ್ರಿಗೂ ಈ ಸಮಸ್ಯೆ ಇದ್ದಿರ್ಬೇಕು. ಆಗಿನ ಕಾಲದಲ್ಲೂ ಸಮಸ್ಯೆ ಇತ್ತು ಅಂದ್ರೆ ಅಂಥವ್ರಿಗೆ ಇದೆ ಅಂತಂದ್ರೆ ನಮ್ದೆಲ್ಲ ಯಾವ ಲೆಕ್ಕ ಬಿಡು ಅಂತ ಹೇಳಿ ಖುಷಿ ಆಗ್ಬಿಡ್ತಾವಾಗ. ಆಮೇಲೆ ಅರ್ಥ ಆಯ್ತು, ಹೌದು ಈ ವಚನದ ಅರ್ಥ ಕೂಡ ಆ ಅರ್ಥನೂ ಬರುತ್ತೆ. ಎನಿಸೆನಿಸೆಂದಡೆ ಅಂದ್ರೆ ಏನೇ ಮಾಡಿದ್ರು ಕೂಡ ನಾ ಧೃತಿಗೆಡೆನಯ್ಯ, ನಾನು ಹೆದರೋದಿಲ್ಲ. ಪರಮಾತ್ಮ ಅಂದ್ರೆ ಪರಮಾತ್ಮನ ಪರೀಕ್ಷೆ, ಮಹೇಶ್ವರ ಸ್ಥಳದ ವಚನ ಅಂತ ಕರೀತಾರೆ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣಾಯ್ಕ್ಯ ಅಂತ 6 ಸ್ಥಳಗಳೇನ್ ಬರ್ತಾವಲ್ಲ, ಅದರಲ್ಲಿ ಮಹೇಶ್ವರ ಸ್ಥಳದ ವಚನ ಇದು. ಅಂದ್ರೆ ಇಲ್ಲಿ ಭಕ್ತ ಸ್ಥಳದಲ್ಲಿ ಶ್ರದ್ಧೆಯಿಂದ ಪರಮಾತ್ಮನನ್ನು ಆರಾಧಿಸ್ತಾನೆ. ಶ್ರದ್ಧೆಯಿಂದ ಆರಾಧಿಸ್ತಾ ಅದು ನಿಷ್ಠೆಯಾಗಿ ಗಟ್ಟಿಗೊಳ್ಳುತ್ತೆ. ಶ್ರದ್ಧಾ ಭಕ್ತಿಯೇ ನಿಷ್ಠೆ ಆಗತ್ತೆ. ಹೇಗೆ ಮೊಗ್ಗು ಅರಳಿ ಹೂ ಆದ ಹಾಗೆ ಮಹೇಶ್ವರ ಸ್ಥಳದಲ್ಲಿ ಇವನು ಬಹಳ ಗಟ್ಟಿ ಆಗ್ತಾನೆ. ಯಾವ್ದು ಈ ವಿಷಯಕ್ಕೆ ಗಟ್ಟಿ ಆಗ್ತಾನಪ್ಪ ಅಂತಂದ್ರೆ, ಜೀವನದಲ್ಲಿ ಏನೇ ತೊಂದರೆಗಳು ಬರಲಿ ನಾನು ನಂಬಿದಂತಹ ತತ್ವವನ್ನು ಬಿಡೋದಿಲ್ಲ. ಹೌದು, ಹಂಗ್ ಗಟ್ಟಿ ಆದಾಗ್ಲೇ ಮನುಷ್ಯ ಯಶಸ್ವಿ ಆಗ್ತಾನೆ. ಯಾವುದೇ ವಿಷಯಕ್ಕೆ ಏನನ್ನೇ ಸಾಧಿಸ್ಬೇಕಾದ್ರೂ ಕೂಡ ಬರೀ ಒಳ್ಳೇದಂತಲ್ಲ, ಕೆಟ್ಟದ್ದನ್ನ ಸಾಧಿಸೋದಕ್ಕೂ ಅವನಿಗೆ ಛಲ ಬೇಕಾಗ್ತದೆ. ಕಳ್ಳ ಇರ್ಲಿ, ಒಬ್ಬ ಭ್ರಷ್ಟಾಚಾರಿ, ಮತ್ತೆ ಅವನಿಗೆ ಜೈಲ್ಗೆ ಹೋಗ್ತೀನಿ ಅಂತ ಗೊತ್ತಿರಲ್ವಾ? ಕಳ್ಳನಿಗೆ ಸಿಕ್ಬಿದ್ರೆ ಒದೆ ತಿಂದು ಕೈಕಾಲು ಮುರುಗಿಸ್ಕೊಂಡು ಮತ್ ಜೈಲ್ಗೆ ಹೋಗೋದು ಅಂತ ಅವನಿಗೆ ಗೊತ್ತಿರಲ್ವಾ? ಗೊತ್ತಿರುತ್ತೆ. ಕೆಲವು ಸಾರಿ ಒಳ್ಳೆಯವ್ರಿಗಿಂತಲೂ ಹೆಚ್ಚಾಗಿ ಕೆಟ್ಟದ್ ಮಾಡೋರೇ ಛಲ ಜಾಸ್ತಿ ಇರ್ತದೆ ಅಂತ ಅನ್ಸುತ್ತೆ. ಹಾಗೇನೆ ಒಳ್ಳೆ ಮಾರ್ಗದಲ್ಲಿರುವವ್ರಿಗಂತೂ ಛಲ ಬೇಕೇ ಬೇಕು. ಯಾಕೆ ಅಂದ್ರೆ ಕಷ್ಟಗಳು ಬರ್ತವೆ, ತಿರಸ್ಕಾರಗಳು ಬರ್ತವೆ, ನಿಂದೆಗಳು ಬರ್ತವೆ, ಆರೋಗ್ಯ ಕೆಡ್ಬೋದು. ಬಸವಣ್ಣವ್ರು ಇನ್ನೊಂದು ವಚನದಾಗ ಹೇಳ್ತಾರಲ್ಲ, ತನುವನ್ನೆಲ್ಲಾಡಿಸಿ ನೋಡುವೆ ನೀನು, ಮನವನ್ನೆಲ್ಲಾಡಿಸಿ ನೋಡುವೆ ನೀನು, ಧನವನ್ನೆಲ್ಲಾಡಿಸಿ ನೋಡು, ನೆಚ್ಚಿದೆನೆಂದಡೆ ಮೆಚ್ಚಿದೆನೆಂದಡೆ ಸಲೆಮಾರು ಹೋದೆನೆಂದಡೆ. ನೆಚ್ಚದು ಮೆಚ್ಚದು ಸಲೆಮಾರು ಹೋಗೋದು
ಅಂದ್ರೆ ನಿನ್ ಬಿಟ್ರೆ ಗತಿನೇ ಇಲ್ಲ, ಇನ್ ಬೇರೆ ಯಾವ ಗತಿ ಯಾರೋ ಗತಿ ಇಲ್ಲ ಅನ್ನುವ ರೀತಿನಲ್ಲಿ ಅದಕ್ಕೆ ಸಲೆಮಾರು ಹೋಗೋದು. ಅದೇ ನಿನ್ನೆ ಹೇಳ್ತಿದ್ನಲ್ಲ, ಕೊಲ್ಲು ಕಾಯಿ ನಿನ್ನ ಧರ್ಮ ನಿಮ್ಮ ಧರ್ಮ. ಈ ಒಂದು ಛಲ ಬರುತ್ತಲ್ಲ, ಇದಕ್ಕೆ ಮಹೇಶ್ವರ ಸ್ಥಳ ಅಂತ ಕರೀತಾರೆ, ನಿಷ್ಠಾಭಕ್ತಿ ಅಂತ ಕರೀತಾರೆ. ಇದು ಬಸವಣ್ಣವರು ವಚನಗಳಲ್ಲಿ ಬಹಳಷ್ಟು ಸಿಗ್ತವೆ ಈ ಥರದ್ದು. ಎನಿಸೆನಿಸೆಂದಡೆ ಅಂದ್ರೆ ನೀನ್ ಏನೇ ಕಷ್ಟ ಕೊಟ್ಟರು ಕೂಡ ಎನಿಸು ಎನಿಸು ಎಂದಡೆ, ಎಷ್ಟು ಕಷ್ಟ ಕೊಡ್ತೀಯೋ ಕೊಡು, ಏನೇನ್ ಮಾಡ್ತೀಯೋ ಮಾಡು, ನಾ ಧೃತಿಗೆಡೆನಯ್ಯ, ಎನಿಸೆನಿಸೆಂದಡೆ ನಾ ಧೃತಿಗೆಡೆನೆ. ಎಳುದೋರಿದಡೆ, ಎಳುದೋರೋದಂದ್ರೆ ಅಂದ್ರೆ ಸಾಧನೆ ಮಾಡ್ತಾ 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 ಅಥವಾ ಆರೋಗ್ಯ ಕ್ಷೀಣ ಆಗ್ತಾ ಮೂಳೆ ಕಾಣಿಸ್ಕೊಳ್ಬಹುದು, ಅಷ್ಟು ಸೊರಗಬಹುದು. ಎಳುದೋರಿದಡೆ, ನರ ಹರಿದಡೆ ಅಂದ್ರೆ ಕೂತ್ಕೊಳ್ಳುವಾಗ ನೀವು ಸಾಧನೆಗೆ ಅಂತ ಕೂತ್ಕೊಂತೀರಾ ಅಥವಾ ಮತ್ತೇನೋ ಕೆಲಸ ಸಾಧನೆ ಮಾಡಕ್ ಹೊರಟಾಗ ಪೆಟ್ಟು ಬೀಳ್ತಾರೆ, ನರ ಹರಿಬಹುದು. ನರ ಹರಿದಡೆ, ಹೇ ಶಿರ ಮುಂದಿಂದದು ಮೊದಲು ನರ. ಎಳುದೋರಿದಡೆ ನರ ಹರಿದಡೆ, ಕರುಳು ಕುಪ್ಪಳಿಸಿದಡೆ. ಇನ್ನೂ ಕಷ್ಟ ಆಗಿ ಕರುಳು ಕುಪ್ಪಳಿಸಬಹುದು, ಅಂದ್ರೆ ಹೊಟ್ಟೆನಲ್ಲೂ ತ್ರಾಸು ಬರಬಹುದು. ನಾ ಧೃತಿಗೆಡೆನಯ್ಯ, ಶಿರ ಹರಿದು ಅಟ್ಟೆ ನೆಲಕ್ಕೆ ಬಿದ್ದಡೆ. ಕೂಡಲ ಸಂಗಮ ದೇವ ನಾಲಗೆ ಶರಣೆನ್ನುತ್ತಿರಿದೆ. ಇಲ್ಲಿ ಶಿರ ಹರಿದು ಬರಬೇಕು, ಅಲ್ಲಲ್ಲ ಹಿಂದೆ ಅಲ್ಲ. ಶಿರ ಹರಿದು ಅಂದ್ರೆ ಶರೀರದಿಂದ ಕೊನೆಯ ಹಂತ ಇದು. ಬರೋ ಕಷ್ಟ ಎಲ್ಲ ಬರ್ಲಿ, ಕೆಡೋ ಆರೋಗ್ಯ ಎಲ್ಲ ಕೆಡ್ಲಿ, ಏನಾರ ತ್ರಾಸ ಆಗ್ಲಿ, ಅಂದ್ರೆ ಕೆಟ್ಟದ್ದಕ್ಕಲ್ಲ, ಮತ್ತೆ ಆಲಸ್ಯದಿಂದ ಆರೋಗ್ಯ ಕೆಡಿಸ್ಕೊಂಡು ಹಂಗೆ ಹೇಳಬಾರ್ದು, ಅಥವಾ ಮೂಢನಂಬಿಕೆಯಿಂದ ತಪ್ಪು ತಿಳುವಳಿಕೆಯಿಂದ ಈಗ ಆಲೋಪತಿ ಮೆಡಿಸನ್ ತಗೊಂಡು ಸಿಕ್ಕಾಪಟ್ಟೆ ಆರೋಗ್ಯ ಕೆಡಿಸ್ಕೊಂಡು ನನ್ನ ಬೇಕಾದ್ದಾಗ್ಲಿ ಅಂತ ಕೂತ್ಕೊಂಡ್ರೆ ಇನ್ನೂ ಸೈಡ್ ಎಫೆಕ್ಟ್ ಆಗ್ತಾನೆ ಹೋಗುತ್ತೆ ಅದು. ಹಂಗಲ್ಲ, ಪರಮಾತ್ಮ ಮತ್ತು ಭಕ್ತನ ಸಂಬಂಧದಲ್ಲಿ ಸಾಧನೆ ಮಾಡುವಾಗ, ಕಾಯಕ ಮಾಡುವಾಗ ಏನೇ ಕಷ್ಟಗಳು ಬಂದ್ರು ಕೂಡ, ಎಷ್ಟೇ ಆರೋಗ್ಯ ಕೆಟ್ಟರು ಕೂಡ ನಾನು ಧೃತಿಗೆಡೆನಯ್ಯ. ಕೊನೆಗೆ ಹೇಳ್ತಾರೆ, ಶಿರ ಹರಿದು ಅಟ್ಟೆ. ಅಟ್ಟೆ ಅಂದ್ರೆ ಈ ಭಾಗ, ಮುಂಡ ಅಂತಿರಲ್ಲ ನೀವು, ರುಂಡ ಮುಂಡ ಅಲ್ವಾ? ರುಂಡ ಅಂದ್ರೆ ಈ ಭಾಗ, ತಲೆಯಿಂದ ಕುತ್ತಿಗೆವರೆಗೆ ರುಂಡ. ಮುಂಡ ಅಂದ್ರೆ ಇದು. ಈ ಕಡೆ ಎಲ್ಲ ಬನಿಯನ್ಗೆ ಮುಂಡ ಅಂತಾನೆ ಕರೀತಾರೆ. ಉತ್ತರ ಕರ್ನಾಟಕದಲ್ಲಿ ಮುಂಡ ಹಾಕೊಳ್ಳೋದು, ಮುಂಡ ಎಲ್ಲಿದೆ ನಂದು ಅಂತ ಕೇಳ್ತಿರ್ತಾರೆ. ಬನಿಯನ್ ಈ ಭಾಗ ಮಾತ್ರ ಇಷ್ಟ ಹಾಕೊಂತಾರಲ್ಲ, ಅದಕ್ಕೆ ಮುಂಡ ಅಂತ ಕರೀತಾರೆ. ಮುಂಡಾಸು, ಮುಂಡಾಸು ಅಂದ್ರೆ ಮತ್ತೆ ಅರ್ಥ ಬೇರೆ ಕಾಣುತ್ತೆ. ಈ ಪೇಟಕ್ಕೂ ಕೆಲವರು ಮುಂಡಾಸು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಇಲ್ಲಿ ರುಂಡ ಮುಂಡ ಅಂತಂದಾಗ, ಮುಂಡ ಅಂದ್ರೆ ಶಿರ ಹರಿದು ಅಟ್ಟೆ. ಅಟ್ಟೆ ಅಂದ್ರೆ ಮುಂಡ, ಈ ಭಾಗ. ನೆಲಕ್ಕೆ ಬಿದ್ದಡೆ, ತಲೆ ಹೋಗಿ ಅರ್ಧ ಶರೀರ ಆಗಿ ನೆಲಕ್ಕೆ ಬಿದ್ದರೂ ಕೂಡ ನಾಲಿಗೆ ಕೂಡಲ ಸಂಗಮ ದೇವ ಶರಣೆನ್ನುತ್ತಿದ್ದೀತಯ್ಯ. ನಾಲ್ಗೆ ಮಾತಾಡತ್ತಂತೆ. ಒಂದೇ ಸರಿ ಶಿರಶ್ಛೇದನ ಮಾಡಿದಾಗ ನಾಲ್ಗೆ ಅಥವಾ ಈ ತಲೆನೂ ಕುಣಿತಿರುತ್ತೆ ಅಂತ ಹೇಳ್ತಾರೆ, ಜೀವ ಹೋಗೋ ತನಕ. ಶಿರಶ್ಛೇದನ ಅದು ಯುದ್ಧ ಮಾಡಿದವ್ರಿಗೆ ಗೊತ್ತಿರುತ್ತೆ. ಈಗೆಲ್ಲ ಆ ಥರದ್ದು ಕಡಿಮೆ. ಅಂದ್ರೆ ನಾಲಿಗೆಯಲ್ಲಾದ್ರೂ ನಾನು ಶರಣು ಅನ್ನೋದನ್ನ ಬಿಡೋದಿಲ್ಲ, ನಿನಗೆ ನಾನು ಶರಣಾಗ್ತೀನಿ, ಏನೇ ಕಷ್ಟ ಬಂದ್ರು ನಾನು ನಿನ್ನನ್ನ ಬಿಡೋದಿಲ್ಲ. ಇದು ಈ ನಿಷ್ಠೆ ಬೇಕು ಅಂತ. ಇನ್ನೊಂದು ವಚನ ಹೇಳ್ತಾರೆ ಬಸವಣ್ಣವರು, ಅದಂತೂ ಇನ್ನೂ ವಿಚಿತ್ರವಾಗಿದೆ. ಪೂಜೆ ಮಾಡೋದಕ್ಕೆ, ಪೂಜೆ ಮತ್ತು ಸಾಧನಾ ಪಥದಲ್ಲಿದ್ದಾಗ ಅನರ್ಥವ ಮಾಡಿ ಕೋಲಾಹಲಂಗೈಯುತ್ತಿರಲಿ. ಆಮೇಲೆ ಅನರ್ಥವ ಮಾಡಿ ಕೋಲಾಹಲಂಗೈಯುತ್ತಿರಲಿ. ಆಮೇಲೆ ಹುಟ್ಟಿದ ಶಿಶುವ ಏನದು, ಹುಟ್ಟಿದ ಶಿಶುವ ಕಡಿಯುತ್ತಿರಲಿ. ಮುಟ್ಟುವ ಸ್ತ್ರೀ ಅಭಿಮಾನಗೊಂಡು ನೆರೆಯುತ್ತಿರಲಿ. ಇಂತಿವು ಹೊರಗಣವು ಇನ್ನೆನ್ನಂಗದ ಮೇಲೆ ಬರಲಿ. ಹಿಡಿ ಕಂಡಂಗೊಯ್ಯಲಿ, ಹಾಕೊಂದೆಸೆ ಹನ್ನೊಂದೆಸೆಯಾಗಿ ಮಾಡುತ್ತಿರಲಿ. ಮತ್ತೆಯೂ ಲಿಂಗಾರಾಧನೆಯ ಮಾಡುವೆ, ಮತ್ತೆಯೂ ಜಂಗಮಾರಾಧನೆಯ ಮಾಡುವೆ, ಪ್ರಸಾದಕ್ಕೆ ತಪ್ಪೆನು ಕೂಡಲ ಸಂಗಮ ದೇವ. ಇದು ಇನ್ನೂ ನಿಷ್ಠೆ.
ಅಂದ್ರೆ ಅಂದ್ರೆ ಇದು ಯಾಕೆ ಪ್ರಾಯಶಃ ಬಸವಣ್ಣವ್ರು ಹೇಳಿರ್ಬೋದು ಅಂದ್ರೆ, ಸಾಧಕರಾದವರು ವೈಯಕ್ತಿಕ ಚಿಂತೆ ಬಿಟ್ಬಿಟ್ಟು ಲೋಕ ಚಿಂತೆ ಮಾಡಕ್ ಶುರು ಮಾಡ್ತಾರೆ. ತಮ್ಮ ಕಾಳಜಿಯನ್ನ ಸಾಧನೆ ಕಡೆಗೆ ಹರಿಸೋದ್ರ ಬಿಟ್ಟು ಹಂಗ್ ಕೆಟ್ಟೋಗ್ತಾ ಇದೆ, ಹಿಂಗ್ ಕೆಟ್ಟೋಗ್ತಾ ಇದೆ ಅಂತೇಳಿ ಅಂತರಂಗ ಸಾಧನೆ ಬಿಟ್ಬಿಡ್ತಾರೆ, ಬಹಿರಂಗದ ಗದ್ಲಕ್ ಬೀಳ್ತಾರೆ. ಅಂಥದ್ದಕ್ಕೂ ಬೀಳ್ಬೇಡ ಅಂತ ಹೇಳೋದಿಲ್ಲ. ಅರ್ಥವ ಮಾಡಿ ಕೋಲಾಹಲಂಗೈಯುತ್ತಿರಲಿ ಅಂದ್ರೆ ಸುಳ್ಳೆ ಹೇಳಿ ನಿಮ್ ಬಗ್ಗೆ ತಪ್ಪು ಕಲ್ಪನೆಗಳನ್ನ ಪ್ರಚಾರ ಮಾಡಿ ಮೋಸ ಮಾಡಿ ಬೇಕಾದಷ್ಟು ಅರ್ಥವ ಮಾಡಿ ಕೋಲಾಹಲ ಮಾಡೋದು, ಗಲಾಟೆ ಮಾಡೋದು. ಕೋಲಾಹಲಂಗೈಯುತ್ತಿರಲಿ, ಹುಟ್ಟಿದ ಶಿಶುವ ನವಖಂಡವ ಮಾಡಿ ಕಡಿಯುತ್ತಿರಲಿ ಅಂದ್ರೆ ಆ ಮಗುನ ಛಿದ್ರ ಮಾಡಿ ಕತ್ತರಿಸ್ತಿರ್ಬೋದು. ಮುಟ್ಟುವ ಸ್ತ್ರೀ ಅಭಿಮಾನಗೊಂಡು ನಡೆಯುತ್ತಿರಲಿ, ತನ್ನ ಹೆಂಡತಿಯನ್ನೇ ಕೊಲೆ ಮಾಡ್ತಿದಾರೋ ಅಥವಾ ಅಪಹರಣೆ ಮಾಡ್ತಿದಾರೋ ಗೊತ್ತಿಲ್ಲ, ಇಂತಿವು ಹೊರಗಣವು. ಈ ಕಷ್ಟಗಳೇನ್ ಬರ್ತಾವಲ್ಲ ಇವು ಹೊರಗಿನವು. ನನ್ನ ಅಂಗದ ಮೇಲೆ ಬರಲಿ, ನನಗೆ ಹೊಡಿಲಿ ಬಡಿಲಿ, ಆಮೇಲೆ ಹಿಡಿ ಕಂಡಂಗ್ ಒಯ್ಯಲಿ ಅಂದ್ರೆ ಮಾಂಸ ಕಂಡ ಕಾಣಿಸೋ ಕೊಯ್ಕೊಂಡು ಹೋಗ್ಲಿ, ಹಾಕೊಂದ್ ದೆಸೆ ಹನ್ನೊಂದ್ ದೆಸೆಯಾಗಿ ಮಾಡುತ್ತಿರಲಿ, ಇನ್ನು ಏನೇನೋ ಕಷ್ಟಕ್ಕೆ ಬರ್ಲಿ, ಮತ್ತೆಯೂ ಲಿಂಗಾರಾಧನೆಯ ಮಾಡುವೆ, ಜಂಗಮಾರಾಧನೆಯ ಮಾಡುವೆ, ಪ್ರಸಾದಕ್ಕೆ ತಪ್ಪೆನು ಅಂದ್ರೆ ಆ ನಿಷ್ಠೆಯನ್ನ ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಕಠಿಣ ಸ್ವಲ್ಪ. ಈ ಆಧುನಿಕ ಶಿಕ್ಷಣ ಪದ್ಧತಿ ಬಹಳ ದೊಡ್ಡ ತೊಂದರೆ ಮಾಡಿರೋದೇನಂದ್ರೆ ನಿಷ್ಠಾಭಕ್ತಿಯನ್ನ ಕೆಡಿಸಿಟ್ಬಿಟ್ಟಿದೆ. ಹೆಂಗಾರ ಮಾಡೋ ಜೀವನ ಮಾಡೋ ಆ ಲೆಕ್ಕಕ್ಕೆ ತಂದಿಟ್ಬಿಟ್ಟಿದೆ. ತತ್ವನಿಷ್ಠೆ, ರಾಷ್ಟ್ರನಿಷ್ಠೆ, ಸಾಮಾಜಿಕ ಪ್ರಜ್ಞೆ, ಭಕ್ತಿ, ಶ್ರದ್ಧೆ ಅನ್ನುವಂಥದ್ದನ್ನ ಕೊಂದು ಕೇವಲ ಗಳಸು ಬಳಸು ಜೀವನ ಮಾಡು, ಹೊಟ್ಟೆ ತುಂಬಿಸ್ಕೊ, ಏನಾರ ಮಾಡು, ಇನ್ನೂ ದುಡ್ಡು ಗಳಿಸ್ತಾವ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಕೊಂತ ಹೋಗು. ಮೊನ್ನೆ ಪಾಪ ಒಬ್ರು ಹೋಗಿದ್ದಾರೆ, ನಮಗೆ ಬೇಕಾದವರು ಪೆಟ್ಟಾಗಿದೆ ಅಂತ ಹೇಳಿದ್ನಲ್ಲ, ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ ತೀರ್ಕೊಂಡ್ರಂತವ್ರು. ಅವರು ಮೊನ್ನೆ ಹೋದಾಗ ಕರ್ಕೊಂಡೋಗಿದ್ರು. ಅದೇ ನನಗೆ ಅನ್ನಿಸ್ತು, 5 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಸೈಟ್ ಎಲ್ಲ ಖರೀದಿ ಮಾಡಿದ್ದಾರೆ. 5 ಕೋಟಿ ರೂಪಾಯಿ ಮನೆ ಅಲ್ಲ, ಮನೆ ಮೊದ್ಲು ಆಕ್ಸಿಡೆಂಟ್ ಆಗಕ್ ಮುಂಚೆ. ಹಾಸ್ಪಿಟ್ಲಿಗೆ ಹಂಗ ಅಷ್ಟು ಹೋಗ್ಲಿ, ಯಾಕಂದ್ರೆ 2-3 ದಿವಸದಲ್ಲೇ ತೀರ್ಮಾನ ಆಗೋಗ್ಬಿಡ್ತದ. 5 ಕೋಟಿ ರೂಪಾಯಿ ಗಳಿಸಿದ್ರು, ಎಲ್ಲ ಖರ್ಚು ಮಾಡಿದ್ರು, ಹೇಳಿದ್ರು ಸಾಲನೂ ಆಗಿದೆ ಅಂತ ಹೇಳ್ತಾ ಇದ್ರು. ಸಾಲ ಮಾಡಿ ಎಲ್ಲ ಮಾಡಿದ್ದಾರೆ. ಆದ್ರೆ ಹೌದು, ಏನ್ ಮಾಡೋದು ಅಂದ್ರೆ ಇದ್ರ ಅರ್ಥ ಮನೆ ತಗೋಬೇಡಿ, ಹೊಲ ತಗೋಬೇಡಿ, ಸಾಲ ಮಾಡಬೇಡಿ, ದುಡಿಬೇಡಿ ನಾನು ಹೇಳಲ್ಲ. ಆದ್ರೆ ಏನೇ ಮಾಡಿದ್ರು ಅಧ್ಯಾತ್ಮ ಜೀವನ ಮೊದಲಿರ್ಬೇಕು. ಆತ್ಮನಿಷ್ಠೆ, ಆತ್ಮಪ್ರಜ್ಞೆ, ರಾಷ್ಟ್ರಪ್ರಜ್ಞೆ, ಸಾಮಾಜಿಕ ಪ್ರಜ್ಞೆ, ಅದು ಮೊದಲು ಫಸ್ಟ್ ಪ್ರಿಫರೆನ್ಸ್. ಅದು ದೈವಿ ಪ್ರಜ್ಞೆಯಲ್ಲಿ ನಾವು ಏನು ಕೆಲಸ ಮಾಡಿದ್ರು, ಏನ್ ಸಾಧನೆ ಮಾಡಿದ್ರು ನಿರಾಶೆ ಆಗಲ್ಲ ಅವಾಗ. ಅಂದ್ರೆ ನನ್ನ ಆನಂದವನ್ನು ನಾನು ಪಡೋದು. ಈಗ ಧ್ಯಾನ ಮಾಡಿಸ್ತೀನಲ್ಲ, ಅದೇ ದೈವಿ ಪ್ರಜ್ಞೆಯನ್ನು ಜಾಗೃತಿ ಮಾಡಿಕೊಳ್ಳುವ ಸಾಧನ. ಧ್ಯಾನ ಮಾಡ್ತಾ ಹೋಗೋದು. ಅದರಲ್ಲಿ ಎಷ್ಟೇ ಕಷ್ಟ ಬರ್ಲಿ, ಎಷ್ಟೇ ನೋವುಗಳು ಬರ್ಲಿ, ಧ್ಯಾನ ಬಿಡಬಾರ್ದು. ಅದನ್ನು ಕಲ್ತ್ಕೋಬೇಕು ನಾವು. ಧ್ಯಾನ ಬಿಡಬಾರ್ದು, ಪೂಜೆ ಬಿಡಬಾರ್ದು. ಮಾಡ್ತಾ ಏನ್ ನಮ್ಮ ಧರ್ಮ ಕರ್ಮಾನುಸಾರವಾಗಿ ಸಾವು, ಹುಟ್ಟು, ಆಸ್ತಿ ಪಾಸ್ತಿ ಬರ್ತವೆ ಹೋಗ್ತವೆ. ಶರೀರ ಬರುತ್ತೆ ಹೋಗುತ್ತೆ. ಆಸ್ತಿ ಪಾಸ್ತಿಗಳು, ಸಂಬಂಧಗಳು ಎಲ್ಲವೂ ಅಸ್ಥಿರ. ಆದ್ರೆ ನೀವೇನ್ ಗಳಿಸಿರ್ತೀರಿ, ದಾನ ಮಾಡಿರ್ತೀರಿ, ಧ್ಯಾನ ಮಾಡಿರ್ತೀರಿ, ಏನ್ ಒಳ್ಳೇದನ್ನ ಗಳಿಸ್ಕೊಂಡಿರ್ತೀರಿ, ಅದು ಶಾಶ್ವತವಾಗಿ ಉಳಿಯುವಂಥದ್ದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣಾರ್ಥಿ.